ಇವತ್ತು ಬೀದರ್ನ ಬಸವ ಕಲ್ಯಾಣಕ್ಕೆ ಸಿಎಂ ಆಗಮಿಸುತ್ತಾರೆ. ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸುತ್ತಿದ್ದಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯಾದ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಿಎಂಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಆ ಕಾರಣಕ್ಕಾಗಿ ಸಿಎಂ ಬೀದರ್ಗೆ ತೆರಳುತ್ತಾ ಇದ್ದಾರೆ. ಲಿಂಗಾಯತ ಸ್ವಾಮೀಜಿಗಳಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅನುಭವ ಮಂಟಪ ವೀಕ್ಷಣೆ ಮಾಡುತ್ತಾರೆ ಸಿಎಂ. ಅದಾದ ಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬೀದರ್ನ ಚಿಟ್ಟಾವಾಡಿ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಸಿಎಂ. ಅಲ್ಲಿ ನಡೆಯುವಂತಹ ಸಾರ್ವಜನಿಕ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಚಿಟ್ಟಾವಾಡಿಯ ಸಾರ್ವಜನಿಕ ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಲಿಂಗಾಯತರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಸರ್ಕಸ್ ಇದು ಅಂತಲೇ ಅಂದಾಜಿಸಲಾಗ್ತಾ ಇದೆ. ಜಾತಿ ಗಣತಿ ವರದಿಯ ಮುನಿಸಿನ ನಡುವೆ ಸೆಳೆಯೋದಕ್ಕೆ ಪ್ಲಾನ್ ಇದು. ಅನುಭವ ಮಂಟಪ ಬಿಲ್ ಪಾವತಿ ಮಾಡೋದಕ್ಕೆ ಹಣ ರಿಲೀಸ್ ಮಾಡಿ ಬಸವ ಕಲ್ಯಾಣಕ್ಕೆ ಆಗಮಿಸುವ ಮುನ್ನ 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಲೋಕ ಎಲೆಕ್ಷನ್ ಹೊತ್ತಲ್ಲೇ ಹಣ ರಿಲೀಸ್ ಮಾಡಿದ್ದಾರೆ ಸಿಎಂ. ಇಲ್ಲಿ ಎಲೆಕ್ಷನ್ ಅಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಯಾವ ರೀತಿಯಾಗಿ ಲಿಂಗಾಯತ ನಾಯಕರು ಮುನಿಸ್ಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿಯನ್ನ ಕಾಣ್ತು ಅನ್ನೋದನ್ನ ಗಮನದಲ್ಲಿಟ್ಕೊಂಡಿದ್ದಾರೆ ನಾಯಕರುಗಳು. ಒಂದು ಕಡೆ ವಿಧಾನಸಭಾ ಚುನಾವಣೆ ಪೂರ್ವದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾದ್ರು. ಇಲ್ಲೊಂದು ಕಡೆ ಲಿಂಗಾಯತ ನಾಯಕರು ಲಕ್ಷ್ಮಣ್ ಸವದಿ ಹಾದಿಯಾಗಿ ಅವರ ಒಂದು ಆಗಮನದಿಂದಾಗಿ ಅವರ ಕಡೆಗಣನೆ ಆಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಲಿಂಗಾಯತರ ಮತಗಳು ಕೂಡ ಕಾಂಗ್ರೆಸ್ ಪಕ್ಷದ ಪಾಲಾದವು ಅನ್ನೋದು ಹಳೆ ಮಾತಾದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಈಗ ಜಾತಿ ಗಣತಿಯ ವರದಿಯಿಂದ ಮುನಿಸ್ಕೊಂಡಿರುವಂತಹ ಮತದಾರರನ್ನ ಸೆಳೆಯೋದಕ್ಕೆ ಈ ಪ್ಲಾನ್ ಕಾಂಗ್ರೆಸ್ನದ್ದು ಅಂತಲೇ ಹೇಳಲಾಗ್ತಾ ಇದೆ. ಇವತ್ತು ಬೀದರ್ನ ಬಸವ ಕಲ್ಯಾಣಕ್ಕೆ ಸಿಎಂ ಆಗಮಿಸುತ್ತಾರೆ. ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸುತ್ತಿದ್ದಾರೆ. ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯಾದ ಹಿನ್ನೆಲೆ ಬಸವ ಕಲ್ಯಾಣದಲ್ಲಿ ಸಿಎಂಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಆ ಕಾರಣಕ್ಕಾಗಿ ಸಿಎಂ ಬೀದರ್ಗೆ ತೆರಳುತ್ತಾ ಇದ್ದಾರೆ. ಲಿಂಗಾಯತ ಸ್ವಾಮೀಜಿಗಳಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅನುಭವ ಮಂಟಪ ವೀಕ್ಷಣೆ ಮಾಡುತ್ತಾರೆ ಸಿಎಂ. ಅದಾದ ಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಬೀದರ್ನ ಚಿಟ್ಟಾವಾಡಿ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಸಿಎಂ. ಅಲ್ಲಿ ನಡೆಯುವಂತಹ ಸಾರ್ವಜನಿಕ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಚಿಟ್ಟಾವಾಡಿಯ ಸಾರ್ವಜನಿಕ ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಲಿಂಗಾಯತರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರದ ಸರ್ಕಸ್ ಇದು ಅಂತಲೇ ಅಂದಾಜಿಸಲಾಗ್ತಾ ಇದೆ. ಜಾತಿ ಗಣತಿ ವರದಿಯ ಮುನಿಸಿನ ನಡುವೆ ಸೆಳೆಯೋದಕ್ಕೆ ಪ್ಲಾನ್ ಇದು. ಅನುಭವ ಮಂಟಪ ಬಿಲ್ ಪಾವತಿ ಮಾಡೋದಕ್ಕೆ ಹಣ ರಿಲೀಸ್ ಮಾಡಿ ಬಸವ ಕಲ್ಯಾಣಕ್ಕೆ ಆಗಮಿಸುವ ಮುನ್ನ 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಲೋಕ ಎಲೆಕ್ಷನ್ ಹೊತ್ತಲ್ಲೇ ಹಣ ರಿಲೀಸ್ ಮಾಡಿದ್ದಾರೆ ಸಿಎಂ. ಇಲ್ಲಿ ಎಲೆಕ್ಷನ್ ಅಲ್ಲಿ ಲಿಂಗಾಯತ ಮತಗಳನ್ನ ಸೆಳೆಯೋದಕ್ಕೆ ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಯಾವ ರೀತಿಯಾಗಿ ಲಿಂಗಾಯತ ನಾಯಕರು ಮುನಿಸ್ಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧೋಗತಿಯನ್ನ ಕಾಣ್ತು ಅನ್ನೋದನ್ನ ಗಮನದಲ್ಲಿಟ್ಕೊಂಡಿದ್ದಾರೆ ನಾಯಕರುಗಳು. ಒಂದು ಕಡೆ ವಿಧಾನಸಭಾ ಚುನಾವಣೆ ಪೂರ್ವದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾದ್ರು. ಇಲ್ಲೊಂದು ಕಡೆ ಲಿಂಗಾಯತ ನಾಯಕರು ಲಕ್ಷ್ಮಣ್ ಸವದಿ ಹಾದಿಯಾಗಿ ಅವರ ಒಂದು ಆಗಮನದಿಂದಾಗಿ ಅವರ ಕಡೆಗಣನೆ ಆಗ್ತಾ ಇದೆ ಬಿಜೆಪಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಲಿಂಗಾಯತರ ಮತಗಳು ಕೂಡ ಕಾಂಗ್ರೆಸ್ ಪಕ್ಷದ ಪಾಲಾದವು ಅನ್ನೋದು ಹಳೆ ಮಾತಾದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಈಗ ಜಾತಿ ಗಣತಿಯ ವರದಿಯಿಂದ ಮುನಿಸ್ಕೊಂಡಿರುವಂತಹ ಮತದಾರರನ್ನ ಸೆಳೆಯೋದಕ್ಕೆ ಈ ಪ್ಲಾನ್ ಕಾಂಗ್ರೆಸ್ನದ್ದು ಅಂತಲೇ ಹೇಳಲಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.